ಈ ವಿಡಿಯೋನ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ನೋಡಿರ್ತಾರೆ. ಚಿಕ್ಕ ಹುಡುಗರಿಂದ ಹಿಡಿದು 90 ವರ್ಷದ ಮುದುಕರವರೆಗೂ ಕೂಡ ಈ ವಿಡಿಯೋನ ನೋಡಿರಲೇಬೇಕು. ಹೌದು, ಯಾಕಂದರೆ ಈ ವಿಡಿಯೋ ಅಷ್ಟು ಹಿಟ್ ಆಗಿದೆ ಅಂದರೆ ಅಷ್ಟು ಹಿಟ್ ಆಗಿದೆ. ಇದು ಟಾಕ್ಸಿಕ್ ಟೀಸರ್ಗಿಂತನೂ ಜಾಸ್ತಿ ಸೂಪರ್ ಹಿಟ್ ಆಗಿದೆ ಅಂತೆ. ಕೋಟಿ ಜನ ಈ ವಿಡಿಯೋನ ನೋಡಿ ಮಜಾ ತೊಗೊತಾ ಇದ್ದಾರೆ. ಅಷ್ಟೇ ಯಾಕೆ, ಮಜಾ ತಗೊಂಡು ಈ ಅಪ್ಪನ್ನ ಚೀತು ಅಂತ ಹೋಗಿತಾನೂ ಇದ್ದಾರೆ. ಹೌದು, ಇಂಥ ಸಾಮಾನ್ಯ ವ್ಯಕ್ತಿ ಮಾಡಿದರೆ ಯಾರು ಕೂಡ ಕೇರ್ ಮಾಡ್ತಾ ಇರಲಿಲ್ಲ ರೀ. ಯಾಕಂದರೆ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿ DGP ಅಂಥ ಒಂದು ಪೋಸ್ಟಲ್ಲಿದ್ದಂತಹ ಹೆಸರು ನೋಡ್ರಿ, ರಾಮಚಂದ್ರ ರಾವ್. ಈ ಅಪ್ಪನ ಕತೆ ಕೇಳಿದರೆ ರಾಮಾಯಣ ಅಲ್ಲ, ಇದೊಂದು ದೊಡ್ಡ ಕಾಮಾಯಣ ಅಂತ ಒಂದು ದೊಡ್ಡ ಕರ್ಮಕಾಂಡ. ಈ ಅಪ್ಪ ಅವನ ಕಚೇರಿಯಲ್ಲೇ ಇದ್ಕೊಂಡು ಮಹಿಳೆಯರ ಜೊತೆ ಸರಸವಾಡಿದ್ದಾನೆ, ರಾಸಲೀಲೆಯನ್ನು ಮಾಡ್ತಾನೆ ಇದ್ದಾನೆ. ಇದು ಕೇವಲ ಇವತ್ತಿಂದಲ್ಲ, ನಿನ್ನೆದಲ್ಲ, ಇದು 2-3 ವರ್ಷದಿಂದ ನಡೀತಾನೆ ಇತ್ತು ಅನ್ನೋದು ಈಗ ಕೇಳ್ಪಟ್ಟಿದೆ. ಯಾಕಂದರೆ ಈ ವಿಡಿಯೋ ಇವತ್ತಿಂದಲ್ಲ, ಹಿಂದಿಂದಲ್ಲ, ಒಂದು ವಾರದ ಹಿಂದಿಂದಲ್ಲ, ಈ ವಿಡಿಯೋ 1 ವರ್ಷ ಹಿಂದಿಂದೆ. ಈಗ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಬರೋರೆಲ್ಲರೂ ಶೇರ್ ಮಾಡ್ತಾನೆ ಇದ್ದಾರೆ. ನೋಡಿ ಜನ ಮಜಾ ತೊಗೊತಾ ಇದ್ದಾರೆ, ಜೊತೆಗೆ ಹಾಕಿ ಅವನನ್ನು ಉಗಿತಾನೆ ಇದ್ದಾರೆ. ಹೌದು, ಯಾಕಂದರೆ ಸುಮ್ಮನೆ ಯಾವುದೋ ಒಬ್ಬ ರೋಡಲ್ಲಿ ಹೋಗ್ತಿರೋ ವ್ಯಕ್ತಿ ಏನೋ ಮಾಡಿದ್ದಾನೆ ಬಿಡಿ, ಏನೋ ಚುಡಾಯಿಸಿದ್ದಾನೆ ಅನ್ನೋ ವಿಡಿಯೋ ಆಗಿದ್ದರೆ ಓಕೆ. ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಹೆಡ್ ಆಫೀಸಲ್ಲಿ ಕುತ್ಕೊಂಡು ಇಂಥ ರಾಸಲೀಲೆ ಮಾಡ್ತಾ ಇದ್ದಾನೆ ಅಂದರೆ ಇವನಿಗೆ ನಾವೇನು ಬಹುವಚನದಲ್ಲಿ ಕರಿಬೇಕಾ ಅಥವಾ ಏಕವಚನದಲ್ಲಿ ಕರಿಬೇಕಾ, ನೀವೇ ಹೇಳಿ. ನಾನಂತರೂ ಏಕವಚನದಲ್ಲೇ ಈ ಅಪ್ಪನ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ಮರ್ಯಾದೆನೇ ಉಳಿಸ್ಕೊಂಡಿಲ್ಲ ಈ ಅಪ್ಪ, ಹೋಗ್ಬಿಟ್ಟಿದೆ ಮರ್ಯಾದೆ. ಇನ್ನೇನ್ರಿ ಮರ್ಯಾದೆ ಇಲ್ಲದವ್ರಿಗೆ ನಾವೇನ್ರಿ ಬಹುವಚನದಲ್ಲಿ ಅವರು ಇವರು ಅಂತ ಕರೆಯೋದು. ಇವನ ಹೆಸರು ರಾಮಚಂದ್ರ ರಾವ್. ಯೂನಿಫಾರ್ಮಲ್ಲೇ ಇವನು ಕಚೇರಿ ಒಳಗಡೆ ಮಹಿಳೆಯರನ್ನು ತಬ್ಕೊಳ್ಳೋದೇನು, ಅಪ್ಕೊಳ್ಳೋದೇನು, ಅದು ಮಾಡೋದೇನು, ಇದು ಮಾಡೋದೇನು. ಅಯ್ಯೋ ಅಪ್ಪ, ನಮಗೆ ನಾಚಿಕೆ ಆಗತ್ತಪ್ಪ ಹೇಳೋಕ್ಕೂ ಕೂಡ. ಬರೋದನ್ನೆಲ್ಲ ಮಾಡಿದ್ದಾನೆ ನೋಡ್ರಿ. ಅದು ಏನು ಯೂನಿಫಾರ್ಮಲ್ಲಿ ರೀ, ಎಂಥ ಡಿಗ್ನಿಫೈಡ್ ಯೂನಿಫಾರ್ಮಲ್ಲಿ ಇಟ್ಕೊಂಡು ಕಚೇರಿ ಒಳಗಡೆ ಕಂಡ ಮಹಿಳೆಯರನ್ನು ಕರೆಸಿ ಅವ್ರ ಜೊತೆ ಏನು ಚುಂಬನಗಳು, ಏನು ಆಲಿಂಗನ. ಅಯ್ಯೋ ದೇವರೇ, ಇದು ಹೇಳ್ತಾ ಹೋದರೆ ಎಲ್ಲೋ ಈ ಒಂದು ಕಾಮ ಪುರಾಣ ಹೇಳ್ದಂಗೆ ಆಗುತ್ತೆ, ಎಲ್ಲೋ ಕಾಮಶಾಸ್ತ್ರ ಕಲಿಸ್ದಂಗೆ ಆಗುತ್ತೆ. ಅಂಥ ಒಂದು ಹೊಲಸು ಕೆಲಸವನ್ನು ಈ ವ್ಯಕ್ತಿ ಮಾಡಿದ್ದಾನೆ. ಇದು ನಾನು ಹೇಳಿದ್ನಲ್ಲ, ಹೋದ ವರ್ಷ ಸರಿಯಾದಂಥ ವಿಡಿಯೋ ಆಗಿದೆ. ಎಲ್ಲಿ ಕುತ್ಕೊಂಡು ಮಾಡಿರೋದು? ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ, ಅಲ್ಲಿ ಒಬ್ಬ ನಿರ್ದೇಶಕನಾಗಿ DGP ಆಗಿ ಈ ಕೆ ರಾಮಚಂದ್ರ ಮಾಡಿದ್ದಾನೆ. ಇವನ ಕೌಟುಂಬಿಕ ಹಿನ್ನೆಲೆ ಅಂದ್ರೇನು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತರೂ ಏನದು ಬೇಡ ಅದು ಹೇಳೋದು, ಅಷ್ಟು ಗಬ್ಬೆದ್ದೋಗ್ಬಿಟ್ಟಿದ್ದಾರೆ.